ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಓಕೆ, ತಂದೆಯ ದೇವರೇ, ನಮ್ಮ ಜೀವಿತದಲ್ಲಿರೋ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಮಾತಾಡಿತು, ನಿನ್ನ ಪ್ರಸನ್ನತೆ ನಮ್ಮಲ್ಲಿ ನೆಲೆಗೊಂಡಿತು, ನಿನ್ನ ಪ್ರಸನ್ನತೆ ನಮಗೆ ಜಯ ನೀಡಿತು. ನಾವು ಮಾಡುವೆ ನಿಮಗೆ ಆರಾಧನೆ. ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು, ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು, ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಆರಾಧನೆ ನಿನಗೆ, ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನನ್ನನ್ನು ಕಾಪಾಡಿತು, ನಿನ್ನ ಪ್ರಸನ್ನತೆ ನನ್ನನ್ನು ನಡೆಸಿತು, ನಿನ್ನ ಪ್ರಸನ್ನತೆ ನನಗೆ ಜಯ ನೀಡಿತು. ಪ್ರಸನ್ನತೆ ನನಗೆ ಬಲ ನೀಡಿತು. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಆರಾಧನೆ ನಿನಗೆ, ಆರಾಧನೆ ಎಂದೆಂದಿಗೂ. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಹಲ್ಲೆಲೂಯಾ. ಆರಾಧನೆ ನಿನಗೆ, ಆರಾಧನೆ ಎಂದೆಂದಿಗೂ. ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಗಲಾತ್ಯರಿಗೆ ಬರೆದ 5ನೇ ಅಧ್ಯಾಯ 4ನೇ ವಚನ. ಗಲೇಷಿಯನ್ 5:4. ಗಲಾತ್ಯರಿಗೆ ಬರೆದ 5ನೇ ಅಧ್ಯಾಯ 4ನೇ ವಚನ. ಇದನ್ನು ಓದುವ. ನಿಮ್ಮಲ್ಲಿ ಯಾರು ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾ ಆಶ್ರಯದೊಳಗಿಂದ ಬಿದ್ದು ಹೋದರು. 5ನೇ ವಚನ. ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೆ ಎಂಬುದು ನಿರೀಕ್ಷೆ
ಸಫಲವಾಗುವುದೆಂದು ಎದುರು ನೋಡುತ್ತೇವೆ. ಇಲ್ಲಿ ಅಪೋಸ್ತಲ್ ಪೌಲ್ ಪ್ರೀಚ್ ಮಾಡ್ತಾನೆ. ಏನಂತ ಹೇಳಿದರೆ, ನಾವು ನೀತಿವಂತರಾದದ್ದು ನಮ್ಮ ಕರ್ಮಗಳಿಂದಲ್ಲ, ನಮ್ಮ ಕ್ರಿಯೆಗಳಿಂದಲ್ಲ, ಒಳ್ಳೆಯ ಬ್ಯಾಕ್ಗ್ರೌಂಡಿಂದ ಹುಟ್ಟಿದರಿಂದಲ್ಲ, ದಾನ ಧರ್ಮ ಮಾಡಿದ್ದರಿಂದಲ್ಲ, ಅಥವಾ ನಿರಂತರ ಪ್ರತಿ ಭಾನುವಾರ ಸಭೆಗೆ ಹೋದದರಿಂದಲ್ಲ. ಓಕೆ, ಪ್ರತಿ ಭಾನುವಾರ ಸಭೆಯ ಬೋಧನೆಯನ್ನು ಕೇಳಿದರಿಂದ ಅಲ್ಲ. ಓಕೆ, ನಾವು ನೀತಿವಂತರಾದದ್ದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರ ಮೂಲಕ. ಓಕೆ, ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದಿ ನೀತಿವಂತರಾಗಿ ಹುಟ್ಟಿದ್ದೀರಿ. ನೀತಿ ಎಂಬುವಂಥದ್ದು ಅದು ದೇವರ ಸ್ವಭಾವ. ದೇವರ ವಾಕ್ಯದಲ್ಲಿ ನೀವು ಅನೇಕ ವಾಗ್ದಾನಗಳನ್ನು ಕೇಳಿದ್ದೀರಿ. ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದ್ದು. ಹಳೆ ಒಡಂಬಡಿಕೆಯಲ್ಲಿರ್ತದೆ, ದೇವರು ನೀತಿವಂತರ ಎಲುಬುಗಳನ್ನು ಕಾಪಾಡುತ್ತಾನೆ. ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ. ನೀತಿವಂತರ ತಲೆ ಮಹಿಮೆಯೊಡನೆ ಎತ್ತಲ್ಪಡುವುದು, ಕೊಂಬು ಎತ್ತಲ್ಪಡುವುದು. ನೀತಿವಂತರು ಖರ್ಜೂರದ ಮರದಾಗಿ ಬೆಳೆಯುವರು, ಲೆಬನೋನ್ನ ದೇವದಾರ ವೃಕ್ಷದಾಗಿ ವೃದ್ಧಿಯಾಗುವರು. ನೀತಿವಂತನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನು ದಯಾಳುವಾಗಿ ಹಣ ಸಹಾಯ ಮಾಡುವನು. ನೀತಿವಂತನಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದೇ ಇರುವವು. ನೀತಿವಂತರು ಆತನ ಸನ್ನಿಧಾನದಲ್ಲಿ ಹರ್ಷಿಸುವರು, ಉಲ್ಲಾಸಿಸುವರು, ಆನಂದ ಧ್ವನಿಯನ್ನು ಉಂಟು ಮಾಡುವರು. ನೀತಿವಂತನ ಮನೆಯು ಸ್ಥಿರವಾಗಿ ನಿಲ್ಲುತ್ತದೆ. ನೀತಿವಂತನು ಬರಗಾಲದಲ್ಲಿಯೂ ಆಶ್ರಯ ಹೊಂದುವನು. ನೀತಿವಂತನು 7 ಸತಿ ಬಿದ್ದರೂ ಏಳುವನು ಅಂತ ವಾಕ್ಯವಿದೆ. ಎಲ್ಲ ವಚನಗಳು ನೀತಿವಂತನಿಗೆ ಈ ಪ್ರಾಮಿಸ್ಗಳು. ನೀತಿವಂತನು ಹೀಗೆ ಆಗ್ತಾನೆ. ನೀತಿವಂತರಿಗೆ ದಯೆ ದೊಡ್ಡ ಗುರಾಣಿ ಅಂತ ಆವರಿಸುತ್ತೆ ಅಂತ ಹೇಳ್ಬಿಡುತ್ತೆ. ಹಾಗಾದ್ರೆ ಯಾರು ನೀತಿವಂತ? ಇಲ್ಲಿ ಹಳೆ ಒಡಂಬಡಿಕೆಯ ನೀತಿ ಬೇರೆ, ಹೊಸ ಒಡಂಬಡಿಕೆಯ ನೀತಿ ಬೇರೆ. ಹಳೆ ಒಡಂಬಡಿಕೆಯ ನೀತಿ ಏನಂತ ಹೇಳಿದರೆ, ನೀನು ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ಅನುಸರಿಸಿ ನೀನು ನೀತಿವಂತ ಅಂತ ಬೈಬಲ್ ಹೇಳ್ತದೆ. ಫಾರ್ ಎಕ್ಸಾಂಪಲ್, ಲೂಕನು ಬರೆದ ಸುವಾರ್ತೆಯಲ್ಲಿ 1:5 ವಚನ, ಯುದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕಾರ್ಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು, ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಬೈಬಲ್ ಹೇಳುತ್ತೆ, ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರು. ಏನು ಬರೀತದೆ? ಅವರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಅನುಸರಿಸಿ ಕರ್ತನ ದೃಷ್ಟಿಯಲ್ಲಿ ನೀತಿವಂತರಾದದ್ದು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ನೀತಿವಂತರಾದದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದ ಅಲ್ಲ. ಓಕೆ, ನೇಮ ನಿಷ್ಠೆಗಳನ್ನು ಅನುಸರಿಸಿ ನಾವು ನೀತಿವಂತರಾದರೆ, ಕರ್ಮ ಮಾರ್ಗದಿಂದ ನಮಗೆ ನೀತಿ ದೊರಕಿದರೆ ನೀವು ಕೃಪಾಶ್ರಯದೊಳಗಿಂದ ಬಿದ್ದು ಹೋದಿರಿ ಅಂತ ಬೈಬಲ್ ಹೇಳ್ತದೆ. ಓಕೆ, ಇವತ್ತು ನಾವು ನೀತಿವಂತರಾದದ್ದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ಥ್ರೂ ದ ಗ್ರೇಸ್ ಆಫ್ ಗಾಡ್ ವಿ ಆರ್ ರೈಚಸ್ನೆಸ್. ಓಕೆ, ಹಳೆ ಒಡಂಬಡಿಕೆಯ ನೀತಿ ಏನಂತ ಹೇಳಿದರೆ, ಅದು ಹೊರಗಿನಿಂದ, ಬಟ್ ಒಳಗಿನಿಂದ ಅವನು ಪಾಪಿ. ಓಕೆ, ಒಳಗಿದ್ದ ಆ ಪಾಪದ ಸ್ವಭಾವವನ್ನು ಯಾರಿಂದಲೂ ತೆಗೀಲಿಕ್ಕೆ ಆಗುವುದಿಲ್ಲ. ಇವನ್ ಅವನಿಂದಲೇ ತೆಗೀಲಿಕ್ಕೆ ಆಗ್ತಿರಲಿಲ್ಲ. ಓಕೆ, ಬಟ್ ಯೇಸು ಕ್ರಿಸ್ತನ ನೀತಿ, ಇವತ್ತು ಯೇಸು ಕ್ರಿಸ್ತನ ಕೃಪೆ ನಮ್ಮನ್ನು ಆಂತರ್ಯದಲ್ಲಿ ಹೊಸಬರನ್ನಾಗಿ ಮಾಡುತ್ತದೆ. ನಮ್ಮನ್ನು ಆಂತರ್ಯದಲ್ಲಿ ನಾವು ದೇವರಿಗೆ ಹುಟ್ಟಿ ನೀತಿವಂತರೆನಿಸುವಂತೆ ಮಾಡುತ್ತದೆ. ವಿ ಆರ್ ಬಾರ್ನ್ ಆಫ್ ಗಾಡ್. ನಾವು ದೇವರಿಂದ ಹುಟ್ಟಿದವರು. ನಾವು ನೀತಿವಂತರಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದವರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಇವತ್ತು ಕೃಪೆಯಿಂದ ನೀತಿವಂತರಾಗಿದ್ದೇವೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ, ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿದ್ದಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ನಾವಿವತ್ತು ನೀತಿವಂತರಾದದ್ದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ಓಕೆ,
ಮ್ಯಾನ್ ಇಸ್ ಎ ಸ್ಪಿರಿಟ್. ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ, ಅವನು ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾನೆ. ಬಟ್ ಆತ್ಮದಲ್ಲಿ ಅವನು ಪಾಪಿಯಾಗಿದ್ದ. ಇವನು ಪಾಪಿ ಅಂತ ಹೇಳಿದರೆ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿದರೂ ಅವನು ಅಂತರ್ಯದಲ್ಲಿ ಪಾಪಿಯಾಗಿದ್ದ. ಬಟ್ ಅವನು ನೀತಿವಂತನಾಗಿ ಕಾಣ್ತಿದ್ದ. ಫಾರ್ ಎಕ್ಸಾಂಪಲ್, ಒಂದು ಮೇಜು ಇದೆ, ಮೇಜಿನಲ್ಲಿ ಏನಿದೆ ಅಂತ ಹೇಳಿದರೆ ಯಾವುದೋ ಒಂದು ಕಲೆಗಳಿವೆ, ಯಾವುದೇ ಡಾಟ್ಗಳಿವೆ ಅಥವಾ ಏನಾದರೂ ಇದೆ, ಅದನ್ನು ಒರೆಸಿ ತೆಗಿಲಿಕ್ಕೆ ಆಗೋದಿಲ್ಲ, ಅದು ಕ್ಲೀನ್ ಆಗೋದಿಲ್ಲ. ಬಟ್ ಅದರ ಮೇಲೆ ಒಂದು ನಾನು ಬಿಳಿ ಬಟ್ಟೆಯನ್ನು ಹಾಕ್ತೇನೆ, ಇನ್ನೊಂದು, ಬಟ್ ಅದರ ಒಳಗೆ ಕಲೆಗಳಿವೆ, ಬಟ್ ನೋಡುವಾಗ ಅದು ಕ್ಲೀನಾಗಿ ಕಾಣುತ್ತದೆ, ಯಾಕಂದರೆ ಬಿಳಿ ಬಟ್ಟೆ ಅದನ್ನು ಕವರ್ ಮಾಡ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಪಾಪಗಳನ್ನು ಮುಚ್ಚುವುದಕ್ಕೋಸ್ಕರ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟನು. ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿದಾಗ ಅವರ ಮೇಲೆ ಒಂದು ಬಿಳಿ ಬಟ್ಟೆ ಬಂದ ಹಾಗೆ ಬರ್ತಿತ್ತು. ಓಕೆ, ಬಟ್ ಒಳಗೆ ಅವರ ಪಾಪವನ್ನು ತೆಗಿಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಅವ್ರ ಒಳಗಿಂದ ಪಾಪಿಗಳಾಗಿದ್ದರು, ಹೊರಗೆ ಅವರು ನೀತಿವಂತ ಅಂತ ಹೇಳಿದ್ರೆ ದೇವರ ಮುಂದೆ ಪರಿಶುದ್ಧನು, ದೋಷವಿಲ್ಲದವನು, ನಿರ್ದೋಷಿ, ರೈಟ್ ಸ್ಟ್ಯಾಂಡ್ ವಿತ್ ಗಾಡ್ ಅಂತ ವಾಕ್ಯ ಹೇಳ್ತದೆ. ದೇವರ ಮುಂದೆ ನಿಲ್ಲುವಂಥ ಹಕ್ಕು, ನೀತಿವಂತ. ದೇವರ ಮುಂದೆ ಅವರು ದೋಷವಿಲ್ಲದವರಾಗಿದ್ದರು, ದೇವರ ಮುಂದೆ ಅವರು ನೀತಿವಂತರಾಗಿದ್ದರು ಅಂತ ಹೇಳ್ತದೆ. ಇವತ್ತು ಯಾವಾಗ ಕ್ರಿಸ್ತನು ಈ ಲೋಕಕ್ಕೆ ಬಂದ, ಆತನು ಶಿಲುಬೆಯಲ್ಲಿ ಸತ್ತ, ರಕ್ತವನ್ನು ಸುರಿಸಿದ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನಾದಾಗ ದೇವರನ್ನು ಎಲ್ಲರನ್ನು ನೋಡುವಾಗ ಪಾಪಿಗಳನ್ನು ನೋಡುತ್ತಾನೆ. ಅದಕ್ಕೋಸ್ಕರ ಇವನು ಹೇಳ್ತಾನೆ, ಯಾರು? ಪೌಲ ಹೇಳ್ತಾನೆ, ನೀತಿವಂತನೆಂಬವನು ಒಬ್ಬನೂ ಇಲ್ಲ, ಒಬ್ಬನೂ ಕೂಡ ಇಲ್ಲ. ನಾವು ಓದಿದರೆ ನಮಗೆ ಸಿಗ್ತದೆ ರೋಮನ್ಸ್ 3 ಚಾಪ್ಟರ್ 9 ವರ್ಸ್ ನಾನು ಓದ್ತೇನೆ. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೆವು, ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಆಲ್ರೆಡಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೆವು. ನಾವು ಅನ್ಯರಿಗಿಂತ ಉತ್ತಮ ಸ್ಥಾನ ಅಂದರೆ ಯಹೂದ್ಯರ ಬಗ್ಗೆ ಮಾತಾಡೋದು. ಯಹೂದ್ಯರಲ್ಲದವರಿಗೆ ಅನ್ಯರು ಅಂತ ಕರೀತಿದ್ರು. ಓಕೆ, ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೆವು, ಎಷ್ಟು ಮಾತ್ರಕ್ಕಿಲ್ಲ. ಯಹೂದ್ಯರೇ ಆಗಲಿ, ಗ್ರೀಕರಂದರೆ ಅನ್ಯರು, ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ, ತಿಳುವಳಿಕೆ ಉಳ್ಳವನಿಲ್ಲ, ದೇವರನ್ನು ಹುಡುಕೋನಿಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಅಂತರ್ಯದ ಮನುಷ್ಯನು ಪ್ರತಿಯೊಬ್ಬರು ಪಾಪಿಗಳು, ಯಹೂದ್ಯರಾಗಲಿ ಅನ್ಯರಾಗಲಿ ಎಲ್ಲರೂ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿದವರು ಕೂಡ ಅವರ ಪಾಪ ಎಂಬ ಸ್ವಭಾವವನ್ನು ಯಾವ ಸಂಗತಿಯಿಂದ ತೆಗೆಯಲಿಕ್ಕೆ ಆಗಲಿಲ್ಲ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನು ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬವುಗಳೇ. ಓಕೆ, 19 ಧರ್ಮಶಾಸ್ತ್ರ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಇಡೀ ಲೋಕ ದೇವರ ಮುಂದೆ ಅಪರಾಧಿಯಾಗಿ ನಿಂತಿದೆ, ನೀತಿವಂತನಿಲ್ಲ. ಬಟ್ ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ಏಸು ಬೇಕಾಗಿದೆ, ಯಹೂದ್ಯರಾಗಲಿ ಅನ್ಯರಾಗಲಿ. ಇಲ್ಲಿ ಮುಂದೆ ಹೇಳ್ತದೆ, ಯಾಕಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ. ಓಕೆ, ಈಗಲಾದರೂ ದೇವರಿಂದ ದೊರಕುವ ನೀತಿ, 21ನೇ ವಚನ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿ ಕೊಡುತ್ತದೆ. 22ನೇ ವಚನ, ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ದೇವರಿಂದ ಉಂಟಾಗುವ ನೀತಿ ಯಾವುದೆಂದರೆ, ಯೇಸು ಕ್ರಿಸ್ತನ ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ.
ನೆಕ್ಸ್ಟ್ ಹೇಳಿದೆ ಹೆಚ್ಚು ಕಡಿಮೆ ಏನಿಲ್ಲ. 23ನೇ ವಚನ 3:23 ರೋಮನ್ಸ್, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಯಹೂದ್ಯರಾಗಲಿ ಅನ್ಯರಾಗಲಿ ಎಲ್ಲರೂ ದೇವರ ಮುಂದೆ ಪಾಪಿಗಳು ಕಾಣ್ತಾ ಇದ್ದಾರೆ. ಯೇಸು ಬರುವ ಮುಂಚೆ ಯಾರು ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೀತಾ ಇದ್ದರು ಅವರು ನೀತಿವಂತರು. ಓಕೆ, ನೀತಿವಂತರು. ಈಗ ಎಲ್ಲರಿಗೂ ಯೇಸು ಬೇಕು, ಎಲ್ಲರಿಗೂ ಯೇಸು ಬೇಕು. ಯಹೂದ್ಯರಿಗೂ ಯೇಸು ಬೇಕು, ಅನ್ಯರಿಗೂ ಯೇಸು ಬೇಕು. ಯಾರು ಆತನ ಅಂಗೀಕಾರ ಮಾಡಿದರು, ಯಾರು ಆತನ ಮೇಲೆ ನಂಬಿಕೆ ಇಟ್ಟರು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಇವರು ಆತ್ಮ ಸಂಬಂಧದಿಂದ ಹುಟ್ಟಿದವರು. ಇವರು ಕಾಮದಿಂದ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಇವರು ಮನುಷ್ಯನ ಇಚ್ಛೆಯಿಂದ ಹುಟ್ಟಿದಲ್ಲ, ದೇವರ ಸಂಕಲ್ಪದಿಂದ ಹುಟ್ಟಿದವರು, ದೇವರ ಯೋಜನೆಯಲ್ಲಿ ಹುಟ್ಟಿದವರು. ಆತ್ಮ ಸಂಬಂಧವಾಗಿ ನಾವು ನೀತಿವಂತನ ದೇವರಿಗೆ ನೀತಿವಂತನದ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. ಓಕೆ, ಇಲ್ಲಿ 24ನೇ ವಚನ ಇರುತ್ತೆ, ಅವರು ನೀತಿವಂತನೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಅವರು ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಓಕೆ, ಬೇರೆ ಕ್ರಿಸ್ತ ಯೇಸುವಿನ ಮೂಲಕ, ಆ ಪಾಪ ವಿಮೋಚನೆಯ ಮೂಲಕ ನಮಗೆ ಇವತ್ತು ರಕ್ಷಣೆ ಆಗಿದೆ. ನಾವು ನೀತಿವಂತರೆನಿಸುವುದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಆದ್ದರಿಂದ ನೀವು ನೀತಿವಂತರು ಎಂಬ ನಿಮಗೆ ದೃಢತೆ ಇಲ್ಲ ಅಂತೇಳಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಬೈಬಲ್ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಅದು ಬಹುಬಲ ಉಳ್ಳದು. ಆಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ದೇವರು ನನ್ನ ಪ್ರಾರ್ಥನೆ ಕೇಳಿದ್ರು, ನಾನು ನೀತಿವಂತನಲ್ಲ, ನಾನು ಅದು ಮಿಸ್ಟೇಕ್ ಮಾಡಿದ್ದೇನೆ, ಇದು ಮಿಸ್ಟೇಕ್ ಮಾಡಿದ್ದೇನೆ, ನಾನು ಆ ತಪ್ಪು ಮಾಡಿದ್ದೇನೆ, ಈ ತಪ್ಪು ಮಾಡಿದ್ದೇನೆ. ದಿಸ್ ಇಸ್ ಕಂಡಮಿನೇಷನ್. ಸೈತಾನ ಜ್ಞಾನ ಇಲ್ಲದೆ ಇರುವಾಗ, ಆತ್ಮಿಕ ಜ್ಞಾನ ಇಲ್ಲ ಅಂತ ಹೇಳಿದರೆ ಆತನು ಸುಳ್ಳುಗಳನ್ನು ಹೇಳಿ ಕಂಡೆಮ್ ಮಾಡುತ್ತಾನೆ. ಇವನ್ ದೇವರು ನಿನ್ನೊಟ್ಟಿಗೆ ಸಮಾಧಾನವಾಗಿದ್ದರೂ ನೀನು ನಿನ್ನೊಟ್ಟಿಗೆ ಸಮಾಧಾನ ಇರುವುದಿಲ್ಲ. ದೇವರು ನಿನ್ನಲ್ಲಿ ಸಂತೋಷ ಪಡಲು ಬಯಸಿದರೂ ನೀನು ನಿನ್ನಲ್ಲೇ ಸಂತೋಷ ಪಡೋದಿಲ್ಲ. ಸೈತಾನ ಏನು ಮಾಡ್ತಾನೆ, ಆಲೋಚನೆಗಳ ಮೂಲಕ ನಿಮಗೆ ರಿಜೆಕ್ಷನ್ ಅಂದರೆ ನಿರಾಕರಣೆಯ ಆಲೋಚನೆಗಳನ್ನು, ನಿರುತ್ಸವದ ಆಲೋಚನೆಗಳನ್ನು, ಜಡ್ಜ್ಮೆಂಟ್, ಕಂಡಮಿನೇಷನ್ ಆಲೋಚನೆಗಳನ್ನು ಹಾಕ್ತಾನೆ. ಅದಕ್ಕೋಸ್ಕರ ಅನೇಕರಿಗೆ ಕೈ ಎತ್ತಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಅನೇಕರಿಗೆ ಕೈ ಎತ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರಾರ್ಥನೆಯ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಯಾಕೆ? ದೇವರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲ ಅಂತ. ಯಾಕೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ಜ್ಞಾನ ಇಲ್ಲದೆ ನನ್ನ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ, ಜ್ಞಾನ ಇಲ್ಲದೆ. ಅದಕ್ಕೋಸ್ಕರ ಈ ಆತ್ಮಿಕ ಸತ್ಯಾಂಶಗಳನ್ನು ನಾವು ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಈಗ ಯಾರತ್ರ ನಾನು ಕೇಳಿದೆ ನೀತಿವಂತನ ಹೇಳಿದ್ದಾರೆ, ನಾನು ನೀತಿವಂತನಲ್ಲಪ್ಪ. ಒಬ್ಬ ಖಂಡಿಸಲ್ಪಟ್ಟ ವ್ಯಕ್ತಿ ಅವನು ಖಂಡನೆಯ ಬೋಧನೆ ಮಾಡ್ತಾನೆ. ಯಾವಾಗ ಒಬ್ಬನಿಗೆ ಅರ್ಥ ಆಯಿತು ಅಂತ ಹೇಳಿದರೆ ಅವನು 4 ಜನಕ್ಕೆ ಅರ್ಥಪಡಿಸ್ತಾನೆ. ಒಬ್ಬನು ರಿಜೆಕ್ಷನ್ನಲ್ಲಿದ್ದರೆ ಅವನು ಅನೇಕರಿಗೂ ರಿಜೆಕ್ಷನ್ ಫೀಲಿಂಗ್ ಹಾಕ್ತಾನೆ. ಓಕೆ, ಒಬ್ಬನಿಗೆ ತೀರ್ಪು ಮಾಡುವ ಮನೋಸ್ಥಿತಿ ಇದ್ದರೆ ಅವನೆಲ್ಲರೂ ತೀರ್ಪು ಮಾಡ್ತಾನೆ. ಓಕೆ, ಎಲ್ಲರೂ ತನ್ನ ಹಾಗೆಯೇ ಅಂತ ಅನ್ನಿಸ್ತಾನೆ. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂದು ನಮಗೆ ತಿಳುವಳಿಕೆ ಆದರೆ, ನಾವು ಗ್ರಹಿಕೆ ಆದರೆ ನಾವು ಅನೇಕರನ್ನು ಜ್ಞಾನ ಮಾರ್ಗದಲ್ಲಿ ತರುತ್ತೇವೆ. ಪ್ರೇರೆ, ಮೊದಲು ನಿಮ್ಮನ್ನು ಖಂಡಿಸಬೇಡ್ರಿ. ಡೋಂಟ್ ಬಿ ರಿಜೆಕ್ಟೆಡ್, ಯು ಆರ್ ಅಕ್ಸೆಪ್ಟೆಡ್. ದೇವರು ನಿಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ, ದೇವರು ನಿಮ್ಮಲ್ಲಿ ಪ್ರೀತಿಯಲ್ಲಿದ್ದಾನೆ. ಬೈಬಲ್ ಸಮಾಧಾನದಲ್ಲಿ ನೆಲೆಗೊಳ್ಳಿರಿ. ಇಲ್ಲಿ 5ನೇದೇ 1ನೇ ವಚನ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ. ರೋಮನ್ಸ್ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. ಕಂಡಮಿನೇಷನ್ನಲ್ಲಿ ಅಲ್ಲ, ದೇವರಿಂದ ಉಂಟಾದ ಸಮಾಧಾನದಲ್ಲಿರೋಣ. ಗಾಡ್ ಈಸ್ ಪೀಸ್ ವಿತ್ ಅಸ್. ದೇವರು ನಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ.
ಆತ ನಿಮ್ಮನ್ನು ಸಂತೈಸ್ತಾನೆ, ಆತ ನಿಮ್ಮನ್ನು ಆಧರಿಸ್ತಾನೆ, ಆತ ನಿಮ್ಮನ್ನು ಬಲಪಡಿಸ್ತಾನೆ. ಓಕೆ, ಅದರಿಂದ ಪ್ರಾರ್ಥನೆಯನ್ನು ಮಾಡುವಾಗ ನಿರಾಶೆಗೊಳ್ಬೇಡ್ರಿ. ಇವತ್ತು ನೀವು ನೀತಿವಂತರಾದದ್ದು ನೀವು ಕಾಣಿಕೆ ಕೊಟ್ಟದರಿಂದಲ್ಲ, ದಶಮಾಂಶ ಕೊಟ್ಟದ್ದರಿಂದಲ್ಲ, ಉಪವಾಸ ಮಾಡಿದ್ದರಿಂದಲೂ ಅಲ್ಲ. ಓಕೆ, ನೀವು ನೀತಿವಂತರಾದದ್ದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ನೀವು ಮಾಡಿದ ಪುಣ್ಯ ಕ್ರಿಯೆಗಳಿಂದ ನೀವು ನೀತಿವಂತರಾದ್ದಲ್ಲ. ಅಫ್ಕೋರ್ಸ್ ನೀತಿವಂತರಾದ ನಂತರ ಇವುಗಳನ್ನು ಮಾಡಬೇಕು. ಓಕೆ, ನೀತಿವಂತರಾದ ನಂತರ ನಾವು ಏನೇ ಮಾಡ್ತೀವಿ ಅದನ್ನು ಪ್ರೀತಿಯಿಂದ ಮಾಡುವಂಥದ್ದು. ಸ್ವಾಮಿ ಹೇಳಿದೆ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನಾನು ಹೇಳಿದೆನೆಲ್ಲವೂ ನೀವು ಕೈಗೊಂಡು ನಡೆಯುತ್ತೀರಿ. ಆ ಕಾನ್ಷಿಯಸ್ ನಮ್ಮಲ್ಲಿ ಇರುವುದಾದರೆ ಇಟ್ ವಿಲ್ ಬ್ರಿಂಗ್ ರೆವಲೇಷನ್, ಇಟ್ ವಿಲ್ ಬ್ರಿಂಗ್ ಲೈಟ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಅದು ಬೆಳಕನ್ನು ತರುತ್ತದೆ. ನಿಮ್ಮ ಆತ್ಮವು ಪ್ರಜ್ವಲಿಸುವಂತೆ ಮಾಡ್ತದೆ, ನಿಮ್ಮ ಆತ್ಮ ಉರಿಯುವಂತೆ ಮಾಡ್ತದೆ. ಓಕೆ, ನೀವು ಪ್ರಜ್ವಲಿಸ್ತೀರಿ, ನೀವು ಉರಿಯುತ್ತೀರಿ, ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ, ನೀವು ಬೆಳಗಲ್ಪಡುತ್ತೀರಿ. ಓಕೆ, ಅದರಿಂದ ಇವತ್ತು ನೀವು ನೀತಿವಂತರಾದದ್ದು ಜಸ್ಟ್ ನಂಬಿರಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೂಲಕ. ನೀತಿವಂತರು ನೀತಿಯಲ್ಲಿ ನಡೆಯುತ್ತಾರೆ, ಪಾಪಿಗಳು ಪಾಪ ಮಾಡುತ್ತಾರೆ. ಒಂದು ಒಳ್ಳೆಯ ಮರ ಅದು ಒಳ್ಳೆಯ ಫಲ ಕೊಡುತ್ತದೆ, ಕೆಟ್ಟ ಮರ ಅದು ಕೆಟ್ಟ ಫಲವನ್ನು ಕೊಡುತ್ತದೆ. ಕೆಟ್ಟ ಮರ ಒಳ್ಳೆಯ ಫಲ ಕೊಡುವುದಿಲ್ಲ, ಒಳ್ಳೆಯ ಮರ ಕೆಟ್ಟ ಫಲ ಕೊಡುವುದಿಲ್ಲ. ಅನ್ಲೆಸ್ ಅಂಟಿಲ್ ನೀವು ಒಳಗಿಂದ ಬದಲಾದ ಹೊರತು ನಿಮ್ಮ ಹೃದಯದಲ್ಲಿ ಇರುವಂಥದ್ದೇ ಬಾಯಲ್ಲಿ ಬರುತ್ತದೆ. ನೀವು ಅಂತರದಲ್ಲಿ ಏನಿದ್ದೀರಿ ಅದೇ ನಿಮ್ಮ ನಡವಳಿಕೆ, ಅದೇ ನಿಮ್ಮ ಮಾತು, ಅದೇ ನಿಮ್ಮ ಆರಾಧನೆ. ನೀವು ಒಳಗೆ ಏನಾಗಿದ್ದೀರಿ ಅದೇ ನಿಮ್ಮ ಘೋಷಣೆ. ಒಳಗೆ ಬದಲಾಯಿಸುವಂಥದ್ದು ಪವಿತ್ರಾತ್ಮನು. ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದ್ದಾನೆ, ನೂತನ ಸ್ವಭಾವವನ್ನು ಹಾಕಿದ್ದಾನೆ. ಅದರಿಂದ ಪ್ರಿಯರೇ, ಪ್ರಾರ್ಥನೆಯನ್ನು ಮಾಡಿರಿ, ನಿರಾಶೆಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಕರ್ತನು ಆರಾಧಿಸಿರಿ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ. ನಂಬುವುದಂದರೆ ಲಿವಿಂಗ್ ಫ್ರಮ್ ಯರ್ ಸ್ಪಿರಿಟ್. ಓಕೆ, ನೀವು ಆತ್ಮದ ಒಳಗಿಂದ ಜೀವಿಸುವಂಥದ್ದು ನಂಬಿಕೆ. ಶರೀರ ಎಂಬ ಮನೆಯಲ್ಲಿ ಇರುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಓಕೆ, ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ರಕ್ಷಣೆಯನ್ನು ಹೊಂದಲಿಲ್ಲ, ಅಥವಾ ಫಸ್ಟ್ ಟೈಮ್ ಯೇಸುವನ್ನು ಅಂಗೀಕಾರ ಮಾಡಲಿಕ್ಕೆ ನಿಮಗೆ ಇಷ್ಟ ಇದೆ, ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುತ್ತಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸು ನಮಗೋಸ್ಕರ ಸತ್ತು ಹೂಣಲ್ಪಟ್ಟು ಎದ್ದನೆಂದು ನಾವು ನಂಬಿದಾಗ ನಾವು ನೀತಿ ಎಂಬ ವರವನ್ನು ನಾವು ಹೊಂದಿದ್ದೇವೆ. ನಾವು ನೀತಿವಂತರಾಗಿದ್ದೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು, ಯೇಸುವೆ ನಮ್ಮ ರಕ್ಷಣೆಕನೆಂದು ನಾವು ನಂಬುತ್ತೇವೆ. ನಮಗೆ ಬಿಡುಗಡೆ ಆಯಿತು, ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ನಿನ್ನ ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ಹೊಂದುತ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ, ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೋ ಇವರು ಬ್ಲೆಸ್ ಆಗಲಿ, ಫ್ರೂಟ್ಫುಲ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ. ಸಂಜೆ 7:15ರಿಂದ 8 ಗಂಟೆಗೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ಯು ಆರ್ ಬ್ಲೆಸ್. ಆಮೆನ್.